ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜಯಶ್ರೀ. ಫ್ರೆಂಡ್ಸ್, ಇದು ಬಾರ್ಲಕ್ಕಿ. ಈ ಬಾರ್ಲಕ್ಕಿನ ಉಪಯೋಗಿಸ್ಕೊಂಡು ಗಂಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬಾರ್ಲಕ್ಕಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಬಾರ್ಲಕ್ಕಿನ ಬೇಯಿಸ್ಬಿಟ್ಟು ಗಂಜಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಲೇಟ್ ಆಗುತ್ತೆ. ಹಾಗಾಗಿ ಈ ಬಾರ್ಲಕ್ಕಿನೇ ಉಪಯೋಗಿಸ್ಕೊಂಡು ಬೇಗ ಬೇಗ ಯಾವ ರೀತಿ ಗಂಜಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಮೊದಲು 1 ಕಪ್ ಅಷ್ಟು ಬಾರ್ಲಕ್ಕಿನ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಕಡಿಮೆ ಉರಿ ಕೊಟ್ಕೊಂಡು 5 ರಿಂದ 6 ನಿಮಿಷ ನಿಧಾನವಾಗಿ ಹುರ್ಕೊಳ್ಬೇಕಾಗುತ್ತೆ. ಇದು ತುಂಬ ನಾರ್ ಥರ ಇರುತ್ತೆ ಹುರಿದಾಗ. ಹಾಗಾಗಿ ಇದನ್ನು ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಹುರಿಬೇಕು. ನೋಡಿ, ಇವಾಗ ಹುರಿದಿದ್ದಾಗಿದೆ. ಇದನ್ನು ನಾನು ಒಂದು ಪ್ಲೇಟ್ ಅಥವಾ ತಟ್ಟೆಗೆ ಇದನ್ನು ಹಾಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ತೀನಿ. ಇದನ್ನು ನಾವು ನುಣ್ಣಿಗೆ ಪೌಡರ್ ಮಾಡೋಕ್ಕಾಗಲ್ಲ. ಇದು ರವೆ ಥರ ಆಗುತ್ತೆ. ಅಷ್ಟಾದರೆ ಸಾಕು. ನೋಡಿ, ಇಷ್ಟಾಗಿದೆ. ಈ ರೀತಿ ಆದರೆ ಸಾಕು. ತರಿಯಾಗಿ ನೋಡಿ, ಇದನ್ನು ನಾವು ಪೌಡರ್ ಮಾಡಿ ಇಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದು. ಮೊದಲಿಗೆ ಇವಾಗ ಗಂಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ನೀರು ಕಾಯ್ತಾ ಇದ್ದಾಗೆ ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಈ ಗಂಜಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಬೇಗನೆ ಒಕ್ಕು ಬಂದು ಸುರಿದೋಗ್ಬಿಡುತ್ತೆ. ಇದು ಅಲ್ಲಲ್ಲೇ ಕೈ ಆಡ್ತಾನೆ ಇರಬೇಕು. ನಿಧಾನವಾಗಿ ನೋಡಿ, ಈ ರೀತಿಯಾಗಿ ಕೈ ಆಡ್ತಾ ಉರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಬೇಕು. ಒಂದು 10 ನಿಮಿಷ ಆದರೂ ಇದನ್ನು ಕಾಯಿಸ್ಬೇಕಾಗುತ್ತೆ. ಅದೇ ಈ ಪೌಡರ್ ಮಾಡದೆ ಹಾಗೆ ಕಾಳುಗಳನ್ನೇ ಕಾಯಿಸ್ತೀನಿ ಅಂತ ಹೇಳಿದ್ರೆ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ತಗೊಳುತ್ತೆ ಕಾಯಿಸ್ಲಿಕ್ಕೆ. ಅಥವಾ ಕುಕ್ಕರಲ್ಲಿ ನಾವು ಅದನ್ನು ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ನಾವು ಗಂಜಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಯಾವಾಗ ಬೇಕೋ ಆವಾಗ ಒಂದು 5 ನಿಮಿಷದಲ್ಲೇ ಗಂಜಿನ ಮಾಡ್ಕೋಬಹುದು. ಹಾಗಾಗಿ ಈ ಒಂದು ಈಸಿ ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ಉಕ್ಕು ಬಂದ್ಬಿಡುತ್ತೆ. ಅಲ್ಲಲ್ಲೇ ನೋಡಿಕೊಂಡು ಕಡಿಮೆ ಉರಿ ಕೊಟ್ಕೊಂಡು ನಿಧಾನವಾಗಿ ಕುದಿಸ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಆದರೂ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಮೇಲ್ಗಡೆ ತಿಳಿ ಏನು ಬರುತ್ತೆ ಅದನ್ನು ನಾವು ಗಂಜಿಯಾಗಿ ಇದನ್ನು ಉಪಯೋಗಿಸ್ಬೇಕು. ಮತ್ತೆ ಕೆಳಗಡೆ ರವೆ ಥರ ಇದೆಯಲ್ವಾ, ಇದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಕುದಿಸೋದ್ರಿಂದ ಮತ್ತೆ ಇನ್ನೊಂದು ಗ್ಲಾಸಷ್ಟು ಗಂಜಿ ನಮಗೆ ಸಿಗುತ್ತೆ. ಈ ಬಾರ್ಲಕ್ಕಿ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಯಸ್ಸಾದವರು, ದೊಡ್ಡವರು, ಮಕ್ಕಳು, ಚಿಕ್ಕವರು ಯಾರು ಬೇಕಾದರೂ ಕುಡಿಬೋದು. ಬಾಡಿ ಹೀಟ್ ಆದಾಗ ಈ ಗಂಜಿನ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿದೆ. ಇದನ್ನು ನಾನು ಇಲ್ಲಿ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ. ಮೇಲ್ಗಡೆ ತಿಳಿ ಏನಿದೆ ಅದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ ಗಂಜಿ. ಮತ್ತೆ ಅಲ್ಲಿಗೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದ್ರಿಂದ ಈ ರವೆ ಥರ ಏನಿದೆ ಅದು ನೋಡಿ ಈ ರೀತಿ ಗಂಜಿ ಆಗುತ್ತೆ. ಈ ರೀತಿ 2 ರೀತಿ ನಾವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಈ ಗಂಜಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.